ಶಿವನ 11ನೇ ರುದ್ರಾವತಾರವೇ ಹನುಮ. ವಿಷ್ಣು 10 ದಶಾವತಾರ ತಳೆದ ಅಂತ ನಾವು ಕೇಳಿದ್ವಿ. ಆದರೆ ಶಿವ ಕೂಡ ಇನ್ನೆರಡು ಎಕ್ಸ್ಟ್ರಾ ಅವತಾರಗಳನ್ನು ದ್ವಾದಶ ರುದ್ರರು ಅಂತ ನಾವು ಕೇಳಿದ್ವಿ. ಹಾಗೆ ಆಂಜನೇಯನು 11ನೇ ರುದ್ರಾವತಾರ, ಶಂಕರ ಸುವನ ಕೇಸರಿ ನಂದನ ಅಂತ ತುಳಸಿದಾಸರು ವರ್ಣಿಸ್ತಾರೆ. ಅಂದರೆ ಹನುಮಂತ ಬೇರೆ ಅಲ್ಲ, ಸಾಕ್ಷಾತ್ ಶಿವನೇ ಅಂಜನಾದೇವಿಯಲ್ಲಿ ಹುಟ್ಟಿ ಬಂದವನು. ತನ್ನ ಬಹುಕಾಲದ ಗೆಳೆಯ ವಿಷ್ಣು ಮೋಹಿನಿಯ ರೂಪದಲ್ಲಿ ಬಂದು ತಾನು ಸಂಕಷ್ಟದಲ್ಲಿದ್ದಾಗ ಕಾಪಾಡ್ದ. ಭಸ್ಮಾಸುರನ ಸಂಹಾರಕ್ಕಾಗಿ ಇವನು ಅವನ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋದ, ಶಿವನ ಮೇಲೆ, ವರ ಕೊಟ್ಟ ಶಿವನ ಮೇಲೆ. ಅವಾಗ ಶಿವನ ಕಾಪಾಡಿದ್ಯಾರು? ಮೋಹಿನಿ ರೂಪದ ಶಿವ, ಇದು ವಿಷ್ಣು. ಮತ್ತು ಅವರಿಬ್ಬರಿಗೊಂದು ಮಗುನೂ ಆಗ್ತದೆ, ಹರಿಹರ ಸುತ ಅಯ್ಯಪ್ಪ, ಹೌದಲ್ವಾ? ಸೊ ಹಾಗಾಗಿ ತನ್ನ ಪ್ರಾಣವನ್ನು ರಕ್ಷಿಸಿದ ಮಹಾವಿಷ್ಣುವಿಗೆ ಏನಾದರೂ ಮಾಡಬೇಕು, ಯಾವುದಾದ್ರು ಯುಗದಲ್ಲಿ ಅವನಿಗೇನು ಸಹಾಯ ಮಾಡಬೇಕು ಅಂತ ಕಾಯ್ತಾ ಇದ್ದ ಶಿವ. ರಾಮಾವತಾರ ಬಂತು. ಓಕೆ, ಸಂದಿಗ್ಧ ಕಾಲ ತಾನೆ ಸಹಾಯ ಮಾಡಬೇಕಾದ. ಸೊ ಈ ರೂಪದಲ್ಲಿ ಅವತಾರ ತರಿಸಿ ಬಂದವನು ಆಂಜನೇಯ ಅವತಾರಿ, ಸಾಕ್ಷಾತ್ ಶಿವನ ಅವತಾರ, ಶಿವನೇ ಹನುಮಂತ, ಶಿವಾಂಶ ಸಂಭೂತ. 11ನೇ ಅವತಾರ. ಅದಕ್ಕೆ ಹನುಮಾನ್ ಚಾಲಿಸ ಪಠನೆ ಮಾಡುವಾಗ 11 ಸಾರಿ ಹೇಳ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ಈ 11 ಯಾವುದ್ರ ಸಂಕೇತ ಅಂದರೆ 11ನೇ ಅವತಾರ. ಮಂಗಳವಾರ ಶನಿವಾರ ಆಂಜನೇಯನ ಗುಡಿಗೆ ಹೋಗಿ ಅಂತ ಎಲ್ಲರೂ ಹೇಳ್ತಾರೆ. ಏಕೆಂದರೆ ಶನಿವಾರ ಶನಿದೇವರ ದಿನ, ಮಂಗಳವಾರ ಆಂಜನೇಯ ಹುಟ್ಟಿದ ದಿನ. ಮಂಗಳ ರೂಪ ಮೂರ್ತಿ ರೂಪ.